ಭಾರತೀಯರ ಸಾವಿಗೆ ಭಾರತ ಕೊಟ್ಟಿರುವಂತಹ ಉತ್ತರ ಕ್ಯಾಬಿನೆಟ್ ಸಭೆ ಈಗ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಉಗ್ರ ನೆಲೆಗಳ ಮೇಲಿನ ದಾಳಿ ನಮಗೆಲ್ಲ ಹೆಮ್ಮೆಯ ಕ್ಷಣ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು. ಪಾಕ್ ವಿರುದ್ಧದ ದಾಳಿಯ ಬಗ್ಗೆ ಕ್ಯಾಬಿನೆಟ್ಗೆ ಮೋದಿ ವಿವರಣೆಯನ್ನ ಕೊಟ್ಟರು, ಮಾತಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಸಭೆಯ ದೃಶ್ಯ ಇದು. ಸೇನಾಪಡೆಯ ಕಾರ್ಯಾಚರಣೆಗೆ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಆಪರೇಷನ್ ಸಿಂಧೂರ, ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಭಾರತ. ಈಗ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಧಾನಿ ಮೋದಿ ಮಾತಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡ್ತಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಇದ್ದಾರೆ ಸಂಪರ್ಕದಲ್ಲಿ. ಕ್ಯಾಬಿನೆಟ್ ಸಭೆಯಲ್ಲಿ ಸೇನೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಶಶಿಶೇಖರ್. ಪ್ರಧಾನಿ ಮೋದಿ ಮಾತಾಡ್ತಾ ಇದ್ರು, ಸೇನೆಗೆ ಈ ಕ್ರೆಡಿಟ್ ಹೋಗ್ಲೇಬೇಕು, ಯಾಕಂದ್ರೆ ಪ್ರತೀಕಾರ ಏನಾಗಿರುತ್ತೆ ಅನ್ನೋದು ಪ್ರತಿ ಭಾರತೀಯನ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಉತ್ತರ ಈಗಾಗಲೇ ಸಿಕ್ಕಿದೆ. ಇವತ್ತು ಕ್ಯಾಬಿನೆಟ್ ಕಮಿಟಿಯ ಸಭೆ ಆಯಿತು. ಆ ಸಭೆಯಲ್ಲಿ ಸೇನಾಧಿಕಾರಿಗಳು ಮತ್ತು ಮೋದಿ ಸರ್ಕಾರದ ಟಾಪ್ 5 ಮಂತ್ರಿಗಳು ಭಾಗಿಯಾಗಿದ್ದರು. ಆ ಸಭೆಯಲ್ಲಿ ಚರ್ಚೆಯಾದ ನಂತರ ಕ್ಯಾಬಿನೆಟ್ ಸಭೆ ಆಯಿತು. ಅಂದರೆ ಕೇಂದ್ರದ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ನರೇಂದ್ರ ಮೋದಿಯವರ ಅಧಿಕೃತ ನಿವಾಸದಲ್ಲಿ ನಡೆದಂತಹ ಸಭೆ. ಈ ಸಭೆಯಲ್ಲಿ ಇಡೀ ಕ್ಯಾಬಿನೆಟ್ಗೆ ನರೇಂದ್ರ ಮೋದಿ ಮತ್ತು ರಾಜನಾಥ್ ಸಿಂಗ್ ಭಾರತೀಯ ಸೇನೆ ತೆಗೆದುಕೊಂಡಿರುವಂತಹ ಕ್ರಮದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಮೊದಲಿಗೆ ರಾಜನಾಥ್ ಸಿಂಗ್ ವಿವರಣೆಯನ್ನು ಕೊಡ್ತಾರೆ. ಪಾಕಿಸ್ತಾನದ ಮೇಲೆ ತೆಗೆದುಕೊಂಡಿರುವಂತಹ ಕ್ರಮದ ಬಗ್ಗೆ ರಾಜನಾಥ್ ಸಿಂಗ್ ಇಡೀ ಕ್ಯಾಬಿನೆಟ್ನ ಗಮನಕ್ಕೆ ತರ್ತಾರೆ. ಅದಾದ ನಂತರ ನರೇಂದ್ರ ಮೋದಿ ಮಾತನಾಡ್ತಾರೆ. ನರೇಂದ್ರ ಮೋದಿ ಮಾತನಾಡುವಾಗ ಸೇನೆ ಮಾಡಿರುವಂತಹ ಈ ದಾಳಿ ನಮಗೆಲ್ಲರಿಗೂ ಹೆಮ್ಮೆಯ ಕ್ಷಣ ಅಂತ ಹೇಳಿದ್ರು. ಜೊತೆಗೆ ನಿರ್ದಿಷ್ಟವಾದ ಗುರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಿಸೈಸ್ ಆದಂತಹ ದಾಳಿಯನ್ನು ಸೇನೆ ಮಾಡಿದೆ ಅಂತ ಅಭಿನಂದನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಇಡೀ ಕ್ಯಾಬಿನೆಟ್ ಮೇಜು ತಟ್ಟಿ ಮೋದಿಯವರ ನಿರ್ಧಾರ ಮತ್ತು ಸೇನಾಪಡೆಗಳ ಈ ದಾಳಿಯನ್ನು ಸಮರ್ಥನೆ ಮಾಡಿ ಬೆಂಬಲಿಸೋದಕ್ಕೆ ಇಡೀ ಮೇಜು ತಟ್ಟಿ ಸ್ವಾಗತವನ್ನು ಮಾಡಿದ್ರು. ಆ ಸಭೆಯ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಸಾಕ್ಷಿಗಳನ್ನು ಕೇಳಿದಂತಹ ಘಟನೆಗಳು ನಡೆದಿದ್ವು. ಆ ಕಾರಣಕ್ಕಾಗಿ ಈ ಬಾರಿ ಸೇನೆ ತಾವು ದಾಳಿ ಮಾಡುವಂತಹ ಫೈಟರ್ ಜೆಟ್ ವಿಮಾನಗಳಲ್ಲಿ ಕ್ಯಾಮರಾಗಳನ್ನು ಅಳವಡಿಸಿತ್ತು. ಜೊತೆಗೆ ಡ್ರೋನ್ ಕ್ಯಾಮರಾಗಳಲ್ಲೂ ಡ್ರೋನ್ ಮೂಲಕ ಬಾಂಬ್ ದಾಳಿಯನ್ನು ಮಾಡ್ತಲ್ಲ, ಆ ಡ್ರೋನ್ಗಳಲ್ಲೂ ಕೂಡ ಕ್ಯಾಮರಾವನ್ನು ಅಳವಡಿಸಲಾಗಿತ್ತು. ಆ ದೃಶ್ಯಗಳನ್ನು 9 ಕಡೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಾಗಿದೆ. 9 ದಾಳಿಯ ದೃಶ್ಯಗಳನ್ನು ಕೂಡ ಸೇನಾಪಡೆ ಬಿಡುಗಡೆ ಮಾಡ್ತು. 2 ಮಹಿಳಾ ಅಧಿಕಾರಿಗಳು ಸೇನೆಯಿಂದ ಕರ್ನಲ್ ಕುರೇಶಿ, ಸೋಫಿಯಾ ಕುರೇಶಿ ಬಂದಿದ್ರು. ವಾಯುಪಡೆಯಿಂದ ವ್ಯೋಮಿಕಾ ಸಿಂಗ್ ಬಂದಿದ್ರು. ಇಬ್ಬರು ಕೂಡ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಸಿಂಬಾಲಿಕ್ ಆಗಿ 2 ಮಹಿಳಾ ಅಧಿಕಾರಿಗಳನ್ನು ಪಾಕಿಸ್ತಾನದ ವಿರುದ್ಧ ನಡೆದಂತಹ ಮಿಲಿಟರಿ ಕಾರ್ಯಾಚರಣೆಯನ್ನು ಇಡೀ ದೇಶಕ್ಕೆ ತಿಳಿಸೋದಕ್ಕೆ 2 ಮಹಿಳಾ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಯಾಕಂದ್ರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮಹಿಳೆಯರ ಸಿಂಧೂರವನ್ನು ಅಳಿಸಿ ಅವರ ಪತಿಯರನ್ನ ಕೊಲ್ಲಲಾಯಿತು. ಆ ಮೂಲಕ ಅಲ್ಲಿ ಪಹಲ್ಗಾಮ್ನಲ್ಲಿ ಬಲಿಯಾದಂತಹ 26 ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ನಮ್ಮ ಮಹಿಳೆಯರ ಸಿಂಧೂರವನ್ನು ಅಳಿಸಿದ ಕಾರಣಕ್ಕೋಸ್ಕರ ಅದಕ್ಕೆ ನ್ಯಾಯ ಕೊಡಬೇಕು ಅಂತಂದರೆ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರಿಡಬೇಕು ಅನ್ನೋದು ಒಂದು ಕಾರಣ. ಮತ್ತೊಂದು ಕಾರಣ, ಇಡೀ ಭಾರತಕ್ಕೆ ಕಾಶ್ಮೀರವನ್ನು ಸಿಂಧೂರ ಅಂತ ಪರಿಗಣಿಸಲಾಗುತ್ತೆ. ಅಂತಹ ಸಿಂಧೂರದ ಪ್ರದೇಶದಲ್ಲಿ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ್ರು. ಹಾಗಾಗಿ ಸಿಂಬಾಲಿಕ್ ಆಗಿ ನರೇಂದ್ರ ಮೋದಿಯವರೇ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರನ್ನು ಕೊಟ್ಟು ಇಡೀ ಆಪರೇಷನ್ ಅನ್ನ ನೇತೃತ್ವವನ್ನು ಸೇನಾಪಡೆಗಳಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡಲಾಗಿತ್ತು. ಈಗ ಪ್ರಶ್ನೆ ಬರುತ್ತೆ, ಪಾಕಿಸ್ತಾನ ಪ್ರತಿ ದಾಳಿಯನ್ನ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪಾಕಿಸ್ತಾನ ಈಗಾಗಲೇ ಬೆಳಗ್ಗೆ ಪ್ರೆಸ್ ಮೀಟ್ ಅನ್ನ ಮಾಡಿ, ಬೆಳಗಿನ ಜಾವವೇ ಪಾಕಿಸ್ತಾನದ ಸೇನಾಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ನಾವು ಭಾರತದ ವಿರುದ್ಧ ಪ್ರತಿ ದಾಳಿಯನ್ನ ಮಾಡ್ತೀವಿ, ಸಮಯ ಮತ್ತು ಸಂದರ್ಭ ಮತ್ತು ಸ್ಥಳವನ್ನ ನಾವು ನಿಗದಿಪಡಿಸಿಕೊಂಡು ಪ್ರತಿ ದಾಳಿಯನ್ನ ಮಾಡ್ತೀವಿ ಅಂತ. ಪಾಕಿಸ್ತಾನ ಸಂಭಾವ್ಯ ಪ್ರತಿದಾಳಿ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಭಾರತೀಯ ಸೇನೆ
ಗಡಿಯಲ್ಲಿ ಹೈ ಅಲರ್ಟ್ ಆಗಿದೆ. ಏರ್ಫೋರ್ಸ್ ಯುದ್ಧ ವಿಮಾನಗಳು ತಾಲೀಮಾಗ್ತಾ ಇದ್ದಾವೆ ಗಡಿಯಲ್ಲಿ, ಮತ್ತು ಜಮ್ಮು ಕಾಶ್ಮೀರದಲ್ಲಿ ಭೂಸೇನೆಯಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ ಭಾರತದ ನೌಕಾಸೇನೆ ಅಲರ್ಟ್ನಲ್ಲಿದೆ. ಯಾವುದೇ ರೀತಿಯ ಸನ್ನಿವೇಶವನ್ನ ಎದುರಿಸೋದಕ್ಕೆ ಮೂರು ಸೇನಾಪಡೆಗಳು ಸಜ್ಜಾಗಿದ್ದಾವೆ. ಶ್ವೇತಾ, ಹಾಗೆ ಸಂಪರ್ಕದಲ್ಲಿ ರಿಷಬ್, ಜೈಷ್ ಎ ಮೊಹಮ್ಮದ್ ಉಗ್ರ ನಾಯಕನ ಕುಟುಂಬವೇ ಸರ್ವನಾಶವಾಗಿದೆ. ಮೌಲಾನಾ ಮಸೂದ್ ಅಜರ್ ಕುಟುಂಬದ 10 ಸದಸ್ಯರು ಫಿನಿಶ್ ಆಗಿದ್ದಾರೆ. ಪಾಕ್ನ ಬಹವಾಲ್ಪುರ್ ಮದರಸಾ ದಾಳಿಯಲ್ಲಿ 14 ಜನ ಬಲಿಯಾಗಿದ್ದಾರೆ. ಮಸೀದಿಯಲ್ಲಿದ್ದ 14 ಜನರಲ್ಲಿ 10 ಮಂದಿ ಮಸೂದ್ ಅಜರ್ ಕುಟುಂಬದವರು. ಪುಲ್ವಾಮಾ, ಪಠಾನ್ಕೋಟ್, ಉರಿ ದಾಳಿಯ ಸಂಚುಕೋರ ಈ ಮಸೂದ್. ಜೈಷ್ ಎ ಮೊಹಮ್ಮದ್ ಉಗ್ರ ನಾಯಕನ ಕುಟುಂಬವೇ ಸರ್ವನಾಶವಾಗಿದೆ. ಮೌಲಾನಾ ಮಸೂದ್ ಅಜರ್ ಕುಟುಂಬ. ಯಾರೀ ಮಸೂದ್ ಅಂತ ನೋಡ್ತಾ ಹೋದ್ರೆ, ಪುಲ್ವಾಮಾ, ಪಠಾನ್ಕೋಟ್, ಉರಿ ದಾಳಿಯ ಸಂಚುಕೋರ ಈ ಮಸೂದ್. 2001ರ ಸಂಸತ್ತಿನ ಮೇಲಿನ ದಾಳಿ ಮಾಡಿಸಿದ್ದು ಕೂಡ ಇದೇ ಮಸೂದ್. ಇಂಡಿಯನ್ ಏರ್ಲೈನ್ಸ್ ವಿಮಾನ ಹೈಜಾಕ್ ಮಾಡಿಸಿದ್ದ ಈ ಮಸೂದ್ ವಿಮಾನ ಹೈಜಾಕ್ ಮಾಡಿಸಿ ಭಾರತದ ಜೈಲಿನಿಂದ ಬಿಡುಗಡೆಯಾಗಿದ್ದ ಈತ. ಮಸೂದ್ ಅಜರ್ ಟಾರ್ಗೆಟ್ ಮಾಡಿಕೊಂಡು ಸೇನೆ ನಡೆಸಿದಂತ ದಾಳಿಯಲ್ಲಿ ಈತನ ಕುಟುಂಬದ 10 ಸದಸ್ಯರು ಫಿನಿಶ್ ಆಗಿದ್ದಾರೆ. ಉಗ್ರರ 9 ನೆಲೆಗಳು ಉಡಿಸಾಗಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ. ಜೈಷ್ ಎ ಮೊಹಮ್ಮದ್ ಉಗ್ರ ನಾಯಕನ ಕುಟುಂಬವೇ ಸರ್ವನಾಶವಾಗಿದೆ. ಪಾಕ್ನ ಬಹವಾಲ್ಪುರ್ ಮದರಸಾ ದಾಳಿಯಲ್ಲಿ 14 ಜನ ಬಲಿಯಾಗಿದ್ದಾರೆ. ಅದರಲ್ಲಿ 10 ಜನ ಮಸೂದ್ ಅಜರ್ ಕುಟುಂಬದ ಸದಸ್ಯರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಶಶಿಶೇಖರ್ ಇದ್ದಾರೆ ಸಂಪರ್ಕದಲ್ಲಿ. ಶಶಿ, ಜೈಷ್ ಎ ಮೊಹಮ್ಮದ್ ಉಗ್ರ ನಾಯಕನ ಇಡೀ ಕುಟುಂಬ ಸರ್ವನಾಶವಾಗಿದೆ. ಪಾಕಿಸ್ತಾನದ ಈ ಉಗ್ರರು ಹೇಗೆ ಅಂದ್ರೆ ರಕ್ತ ಬೀಜಾಸುರರ ಹಾಗೆ. ಆದ್ರೆ ಈತನನ್ನೇ ಟಾರ್ಗೆಟ್ ಮಾಡಿ ನಡೆಸಿದಂತಹ ದಾಳಿಯಲ್ಲಿ ಇಡೀ ಕುಟುಂಬ ಸರ್ವನಾಶ ಆಗಿದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಶ್ವೇತಾ, ಮೌಲಾನಾ ಮಸೂದ್ ಅಜರ್ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ. ಜೈಷ್ ಎ ಮೊಹಮ್ಮದ್ ಅನ್ನುವಂತಹ ಉಗ್ರ ಸಂಘಟನೆಯನ್ನು ಕಟ್ಟಿಕೊಂಡು ಜಮ್ಮು ಕಾಶ್ಮೀರದಲ್ಲಿ ಹಲವು ಉಗ್ರ ದಾಳಿಗಳಿಗೆ ಕಾರಣನಾದಂತಹ ವ್ಯಕ್ತಿ. 1990ರ ದಶಕದಲ್ಲಿ ಈತ ಸಂಘಟನೆಯನ್ನು ಮಾಡಿಕೊಳ್ತಾನೆ. ಅದಾದ ನಂತರ ಭಾರತದ ವಿರುದ್ಧ ನಿರಂತರವಾದ ದಾಳಿಗಳನ್ನು ಮೌಲಾನಾ ಮಸೂದ್ ಅಜರ್ ನೇತೃತ್ವದಲ್ಲಿ ಆಗುತ್ತೆ. ಮೊದಲ ಬಾರಿಗೆ ಭಾರತದಲ್ಲಿ ದೊಡ್ಡ ಮಟ್ಟದ ದಾಳಿ ಮೌಲಾನಾ ಮಸೂದ್ ಅಜರ್ ಮಾಡಿದ್ದು 2001ರ ಪಾರ್ಲಿಮೆಂಟ್ ಅಟ್ಯಾಕ್. ಸಂಸತ್ ಭವನದ ಮೇಲೆ ದಾಳಿ ಮಾಡಿಸ್ತಾನೆ. ಅದಾದ ನಂತರ ಪಠಾನ್ಕೋಟ್ ದಾಳಿ ಆಗುತ್ತೆ, ಉರಿ ದಾಳಿ ಆಗುತ್ತೆ, ಪುಲ್ವಾಮಾ ದಾಳಿ ಆಗುತ್ತೆ. ಈ ಮೂರೂ ದಾಳಿಗಳ ನೇತೃತ್ವ ವಹಿಸಿದ್ದವನು ಮೌಲಾನಾ ಮಸೂದ್ ಅಜರ್. ಇದರ ಮಧ್ಯೆ IC-814 ಅನ್ನುವಂತಹ ಇಂಡಿಯನ್ ಏರ್ಲೈನ್ಸ್ನ ವಿಮಾನವನ್ನು ಹೈಜಾಕ್ ಮಾಡಿಸಿದಂಥದ್ದು ಇದನ್ನೇ. 1999 ಡಿಸೆಂಬರ್ನಲ್ಲಿ ಇಂಡಿಯನ್ ಏರ್ಲೈನ್ಸ್ನ ವಿಮಾನವನ್ನು ಭಾರತದಿಂದ ಅಫ್ಘಾನಿಸ್ತಾನದ ಕಾಂದಹಾರ್ಗೆ ಹೈಜಾಕ್ ಮಾಡಿಸಿದ್ದ. ಆ ಸಂದರ್ಭದಲ್ಲಿ ಈತ ಭಾರತದ ಜೈಲಿನಲ್ಲಿದ್ದ. ತನ್ನ ತಮ್ಮನ ಮೂಲಕ ಭಾರತದ ಏರ್ಲೈನ್ಸ್ ವಿಮಾನವನ್ನು ಹೈಜಾಕ್ ಮಾಡಿಸಿ ಅಫ್ಘಾನಿಸ್ತಾನದ ಕಾಂದಹಾರ್ನಲ್ಲಿ ಪ್ರಯಾಣಿಕರನ್ನು ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡು ಅಲ್ಲಿ ಜೈಲಿನಿಂದ ಬಿಡುಗಡೆಯಾಗಿ ಪಾಕಿಸ್ತಾನಕ್ಕೆ ಹೋದವನು. ಮರು ವರ್ಷದಲ್ಲೇ ಭಾರತದ ಸಂಸತ್ ಮೇಲೆ ದಾಳಿ ಮಾಡಿದ್ದ. 2016ರಲ್ಲಿ ಉರಿ ದಾಳಿ ಆಯಿತು. ಅದಾದ ಮೇಲೆ ಪಠಾನ್ಕೋಟ್ ದಾಳಿ ಆಯಿತು. ಅದಾದ ನಂತರ 2019ರಲ್ಲಿ ಪುಲ್ವಾಮಾ ದಾಳಿ ಆಯಿತು. ಈ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಅಷ್ಟೂ ದಾಳಿಗಳ ನೇತೃತ್ವ ವಹಿಸಿದವನು ಮಸೂದ್ ಅಜರ್. ಹಾಗಾಗಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಭಾರತದ ಮೇನ್ ಟಾರ್ಗೆಟ್ ಆಗಿತ್ತು. ಭಾರತದ ಮೇಲೆ ಪಾಕಿಸ್ತಾನದ ನೆಲದಲ್ಲಿ ನಿಂತು 3 ಸಂಘಟನೆಗಳು ಪ್ರಮುಖವಾಗಿ ಉಗ್ರ ದಾಳಿಗಳನ್ನು ಮಾಡ್ತವೆ. ಅದು ಒಂದು ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಮತ್ತೊಂದು ಹಿಜ್ಬುಲ್ ಮುಜಾಹಿದ್ದೀನ್. ಈ 3 ಸಂಘಟನೆಗಳು ಭಾರತದ ಟಾರ್ಗೆಟ್ ಆಗಿತ್ತು. ಅದರಲ್ಲಿ ಪ್ರಮುಖವಾದದ್ದು ಮೌಲಾನಾ ಮಸೂದ್ ಅಜರ್ ನೇತೃತ್ವದ ಈ ಸಂಘಟನೆ. ಬಹಲ್ಪುರದಲ್ಲಿ ಅವರದೊಂದು 18 ಎಕರೆ ವಿಸ್ತೀರ್ಣವಾದಂತಹ ಜಾಗದಲ್ಲಿ ಮಸೀದಿ, ಮದರಸಾ ಮತ್ತು ಉಗ್ರರ ತರಬೇತಿ ಕೇಂದ್ರ ಇತ್ತು. ಆ ಕೇಂದ್ರದ ಮೇಲೆ ದಾಳಿ ಮಾಡಲಾಗಿದೆ. ದೊಡ್ಡ ವಿಸ್ತೀರ್ಣವಾದಂತಹ ಸ್ಥಳದಲ್ಲಿದ್ದಂತಹ ಮಸೀದಿಯನ್ನು ಭಾರತದ ವಾಯುಪಡೆಯ ಕ್ಷಿಪಣಿಗಳು ಧ್ವಂಸ ಮಾಡಿದ್ದಾವೆ. ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ಆ ಮದರಸಾದಲ್ಲಿ 14 ಜನ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ.
14 ಜನರಲ್ಲಿ 10 ಜನ ಮಸೂದ್ ಅಜರ್ ನೇರವಾಗಿ ಆತನ ಕುಟುಂಬಕ್ಕೆ ಸೇರಿದವರು ಅಂತ. ಆ ಜಾಗದಲ್ಲಿ ಮಸೂದ್ ಅಜರ್ ಇರಲಿಲ್ಲ, ಆದರೆ ಆತನ ಸಹೋದರರು, ಆತನ ಇಡೀ ಕುಟುಂಬ ಆ ಮದರಸಾದಲ್ಲಿತ್ತು. ಮಸೂದ್ ಅಜರ್ ಎಲ್ಲಿದ್ದಾನೆ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಮಸೂದ್ ಅಜರ್ಗೆ ಗಂಭೀರವಾದಂತಹ ಅನಾರೋಗ್ಯದ ಸಮಸ್ಯೆ ಇರುವಂತಹ ಕಾರಣಕ್ಕಾಗಿ ಆತ ಕರಾಚಿಯ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ರಹಸ್ಯವಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾನೆ. ಹಾಗಾಗಿ ಈ ದಾಳಿಯ ಸಂದರ್ಭದಲ್ಲಿ ಮಸೂದ್ ಅಜರೇ ಟಾರ್ಗೆಟ್ ಆಗಿದ್ರು ಕೂಡ ಆತ ಈ ದಾಳಿಯಿಂದ ಬಲಿಯಾಗಿಲ್ಲ, ಆದರೆ ಆತನ ಕುಟುಂಬದ 10 ಸದಸ್ಯರು ಮತ್ತು ಇತರೆ ಉಗ್ರರುಗಳು ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಸ್ವತಃ ಮಸೂದ್ ಅಜರ್ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾನೆ. ಅರೇಬಿಕ್ ಭಾಷೆಯಲ್ಲಿ ರಿಲೀಸ್ ಮಾಡಲಾದಂತಹ ಪ್ರೆಸ್ ನೋಟ್ ನಲ್ಲಿ 10 ಜನ ತನ್ನ ಕುಟುಂಬದವರು ಬಲಿಯಾಗಿದ್ದಾರೆ ಅನ್ನೋದನ್ನ ಆತ ಒಪ್ಪಿಕೊಳ್ತಾನೆ. ಜೊತೆಗೆ ತನ್ನ ಮಸೀದಿಯ ಮೇಲೆ ನಡೆದಂತಹ ದಾಳಿಯಲ್ಲಿ 14 ಜನ ಒಟ್ಟಾರೆ ಬಲಿಯಾಗಿದ್ದಾರೆ ಅನ್ನೋದನ್ನ ಸ್ವತಃ ಆತ ಒಪ್ಕೊಂಡಿದ್ದಾನೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.